ಹಾಯ್ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜೈ ಬಜರಂಗಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಇವಾಗ ಸಮ್ಮರ್ ವೆಕೇಷನ್ ಶುರು ಆಗಿರೋದ್ರಿಂದ ಊರಿಗೆ ಹೋಗ್ತಾನೆ ಇರ್ತೀವಿ, ಬರ್ತಾನೆ ಇರ್ತೀವಿ. ಹಾಗಾಗಿ ಆ ಒಂದು ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನನ್ನ ವಿಡಿಯೋದಲ್ಲಿ ನಾನು ಯಾವುದಾದ್ರೂ ಒಂದು ಹೆಲ್ದಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅಥವಾ ಡಿಫ್ರೆಂಟ್ ಆಗಿರತಕ್ಕಂಥ ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ, ನಾನು ಯಾವ ರೀತಿಯಾಗಿ ಒಂದು ರೆಸಿಪಿಯನ್ನು ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇವತ್ತು ನಾನು ಮನೇಲಿ ಅವಕಾಡೋ ಇತ್ತು, ಅದರ ಒಂದು ಟೋಸ್ಟ್ ಅಥವಾ ಸ್ಯಾಂಡ್ವಿಚನ್ನು ಮಾಡ್ಕೊಂಡಿದ್ದೆ. ಅದನ್ನು ನಾನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಂಡೆ ಅನ್ನೋದನ್ನು ಕೂಡ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಮಾರ್ನಿಂಗ್ ನಾನು ನೈಟೇ ನೆನೆಸಿದಂತಹ ಮೆಂತ್ಯ ನೀರನ್ನು ಕುಡಿದೆ. ಆ ಮೆಂತ್ಯ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಬಿಟ್ಟು ನಾನು ಸಾಮಾನ್ಯವಾಗಿ ಒಂದೆರಡು ವಿಡಿಯೋಗಳಲ್ಲಿ ಆಲ್ರೆಡಿ ತೋರಿಸಿದ್ದೀನಿ. ನಾನು ಈ ಮೆಂತ್ಯ ಕಾಳುಗಳನ್ನು ಖರ್ಜೂರದ ಜೊತೆ ಸೇರಿಸ್ಕೊಂಡು ತಿಂತೀನಿ ಅಂತೇಳಿ, ಹಾಗೆ ಅದರ ಬೆನಿಫಿಟ್ಸ್ಗಳು ಸಹ ಏನು ಅಂತೇಳಿ ನಿಮ್ಮ ಜೊತೆ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಯಾವಾಗಲೂ ಡೈಲಿ ಏನು ಕನ್ಸ್ಯೂಮ್ ಮಾಡಲ್ಲ, ಮಧ್ಯದಲ್ಲಿ ಯಾವಾಗಲಾದರೂ ಒಂದೊಂದು ಟೈಮ್ ಈ ರೀತಿಯಾಗಿ ನಾನು ತಗೊಳ್ತಾ ಇರ್ತೀನಿ. ಡೈಲಿ ಒಂದು 6 ಮಂತ್ ತಿಂದರೆ ತುಂಬ ಒಳ್ಳೆಯದು ಅಂತಲೂ ಸಹ ಹೇಳ್ತಾರೆ. ಊರಿಗೆ ಹೊರಟಿದ್ರಿಂದ ನಾನು ಬೇಗ ಬೆಳಗ್ಗೆ ಏನೂ ಸಹ ಅಡುಗೆಯನ್ನು ಮಾಡಿರಲಿಲ್ಲ. ಅವಕಾಡೋನೇ ಇತ್ತಲ್ವ, ಸೊ ಅದರದ್ದೇ ಒಂದು ಟೋಸ್ಟನ್ನು ಮಾಡಿಕೊಟ್ರೆ ತಿಂತಾರೆ. ಮತ್ತು ಅದನ್ನು ತಿಂದರೆ ಏನೂ ತಿನ್ನಲ್ಲ, ಮತ್ತೆ ಊಟ ಎಲ್ಲ ಟಿಫನ್ ಎಲ್ಲ ತಿನ್ನಲ್ಲ ಅಂತೇಳಿ ಡೈರೆಕ್ಟ್ ಇದನ್ನೇ ಮಾಡಿಕೊಂಡು ತಿಂದ್ಬಿಟ್ಟು, ಮತ್ತು ಪಾತ್ರೆನೂ ಸಹ ಜಾಸ್ತಿ ಆಗಲ್ಲ ಅಲ್ಲ, ಸೊ ಹಾಗಾಗಿ ನಾನು ಇದನ್ನೇ ಮಾಡ್ಕೊಳ್ಳೋಣ ಅಂತೇಳಿ ಪ್ರಿಪೇರ್ ಮಾಡಿಕೊಂಡೆ. ಮೊದಲಿಗೆ ಅದನ್ನೆಲ್ಲ ಕಟ್ ಮಾಡಿ ನೀಟಾಗಿ ತೆಗೆದು ಸ್ಮ್ಯಾಶ್ ಮಾಡಿಕೊಂಡು, ಕಟ್ ಮಾಡಿದಂತಹ ಈರುಳ್ಳಿ ಹಾಗೆ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಹಾಗೆ ಖಾರಕ್ಕೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಮೆಣಸಿನ ಪೌಡ್ರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಗೆಯೇ ಹ್ಯಾರಿಗೇನೋವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತಲ್ಲ, ಹಾಗಾಗಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ಎಲ್ಲವನ್ನ ಸಹ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಬೇಸನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು. ಅವಕಾಡೋದಲ್ಲಿ ನಮಗೆ ತುಂಬ ಹೆಚ್ಚಿನ ನ್ಯೂಟ್ರಿಯೆಂಟ್ಸ್ಗಳು ಸಿಗುತ್ತೆ. ಹಾಗೆಯೇ ಒಂದು ಒಳ್ಳೆ ಹೆಲ್ದಿ ಫ್ಯಾಟ್ ಕೂಡ ಸಿಗುತ್ತೆ. ಹಾಗೆಯೇ ಯಾರೆಲ್ಲ ಸಹ ಫ್ಯಾಟ್ ಲಾಸನ್ನು ಮಾಡಬೇಕು ಅಥವಾ ವೆಯ್ಟ್ ಲಾಸನ್ನು ಮಾಡಬೇಕಂತ ಅಂದ್ಕೊಂಡಿರ್ತೀರೋ ಅವ್ರಿಗೆ ಒಂದು ಒಳ್ಳೆ ಬೆಸ್ಟ್ ಆಪ್ಷನ್ ಇದು ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಯಾವ ರೀತಿಯಾದಂಥ ಹಣ್ಣುಗಳು ಸಿಗ್ತಾ ಇರುತ್ತೋ ಅದನ್ನು ಡೈಲಿ ಏನು ಮಾಡಬೇಕು, ನಿಮ್ಮ ಒಂದು ಫುಡ್ಗಳಲ್ಲಿ ಅದನ್ನು ಕನ್ಸ್ಯೂಮ್ ಮಾಡ್ಕೊಳ್ತಾ ಹೋಗ್ತಾ ಇದ್ದರೆ, ಸೊ ಅದೇನೇ ಏನಾಗ್ತಾ ಇರುತ್ತೆ, ನಮಗೆ ಬೇಕಾದಂಥ ಎಲ್ಲ ಒಂದು ನ್ಯೂಟ್ರಿಯೆಂಟ್ಸ್ಗಳನ್ನು ಕೊಡ್ತಾನೆ ಹೋಗುತ್ತೆ. ಇವಾಗ ಅದನ್ನು ರೆಡಿ ಆದಮೇಲೆ ನಾನಿಲ್ಲಿ ತವವನ್ನು ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಸ್ವಲ್ಪ ಬಟರನ್ನು ಸಹ ಸ್ಪ್ರೆಡ್ ಮಾಡ್ಬೋದು ಅಥವಾ ಆಯಿಲನ್ನು ಸಹ ಸ್ಪ್ರೆಡ್ ಮಾಡ್ಬೋದು. ನಾನು ಸ್ವಲ್ಪ ಆಯಿಲನ್ನೇ ಸ್ಪ್ರೆಡ್ ಮಾಡಿದ್ದೀನಿ. ಹಾಗೆಯೇ ನಾನು ಬ್ರೌನ್ ಬ್ರೆಡ್ಡನ್ನು ತಗೊಂಡಿದ್ದೀನಿ. ವೈಟ್ ಬ್ರೆಡ್ ಬೇಕಾದರೂ ತಗೋಬೋದು. ಸ್ವಲ್ಪ ಹೆಲ್ದಿಯಾಗಿ ನೋಡ್ತೀವಿ ಅಂತ ಹೇಳಿದ್ರೆ ಈ ವೈಟ್ ಬ್ರೆಡ್ಗಿಂತ ಬ್ರೌನ್ ಓಕೆ ಅಂತ ಅಂದ್ಕೊಳ್ತೀನಿ. ಎರಡನ್ನೂ ಸಹ ಎರಡೂ ಕಡೆ ತುಂಬ ಚೆನ್ನಾಗಿ ನಾವು ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಬೇಯಿಸ್ಕೋಬೇಕಾಗುತ್ತೆ. ನಾನು ಎರಡೂ ಕಡೆ ತುಂಬ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಮೇಲೆ ಯಾವುದೇ ರೀತಿಯಾದಂಥ ಆಯಿಲನ್ನು ಸ್ಪ್ರೆಡ್ ಮಾಡ್ಕೊಂಡಿಲ್ಲ. ನಾನು ತವಾಗ ಎಷ್ಟು ಸ್ಪ್ರೆಡ್ ಮಾಡ್ಕೊಂಡಿದ್ದೆ ಅಷ್ಟೇ. ಅದಾದ ನಂತರ ಈ ರೀತಿ ನಾವು ಏನು ಬೇಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ವೋ ಸ್ಪ್ರೆಡ್ಡನ್ನು ಅದನ್ನು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ, ಒಂದು ಬ್ರೆಡ್ ಮೇಲೆ ಸ್ಲೈಸ್ ಮೇಲೆ ಅದನ್ನು ಸ್ಪ್ರೆಡ್ ಮಾಡಿಕೊಂಡ್ರೆ ನಮಗೆ ಸ್ಯಾಂಡ್ವಿಚ್ ಕೂಡ ರೆಡಿ ಆಗಿಬಿಡುತ್ತೆ. ತುಂಬಾ ಹೆಲ್ದಿಯಾಗೂ ಸಹ ಇರುತ್ತೆ, ಹಾಗೆಯೇ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ನಿಮಗೆ ಈಗ ಈ ಫ್ರೂಟಲ್ಲಿ ಜ್ಯೂಸ್ ಮಾಡಿ ಕುಡಿದು ಅಭ್ಯಾಸ ಇರುತ್ತೆ, ಬಟ್ ಅದಕ್ಕೆ ಶುಗರು ಮಿಲ್ಕ್ ಎಲ್ಲ ಸೇರಿಸ್ತಾ ಇರ್ತೀವಲ್ಲ, ಆ ರೀತಿಯಾಗಿ ಬೇಡ, ಹೆಲ್ದಿಯಾಗಿ ಸೇರಿಸ್ಕೊಳ್ಳೋಣ ಅಂತ ಹೇಳಿದ್ರೆ ನಾವು ಈ ರೀತಿಯಾಗೂ ಸಹ ಏನು ಮಾಡ್ಬೋದು, ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಪರಿಣಿತಿಗೆ ಸ್ವಲ್ಪ ದೊಡ್ಡದಾಗಿ ಕೊಟ್ಟರೆ ಇಟ್ಕೊಂಡು ತಿನ್ನೋಕೆ ಬರಲ್ಲ ಅಂತ ಏನು ಮಾಡ್ತಾ ಇದ್ದೀನಿ, ಸ್ವಲ್ಪ ಇದನ್ನು ಕಟ್ ಮಾಡಿ ಕೂಡ ಕೊಡ್ತಾ ಇದ್ದೀನಿ. ಇವಾಗ ನಾವೇನಾದರೂ ತುಂಬ ಅರ್ಜೆಂಟಲ್ಲಿದ್ದರೆ, ಬೇಗ ಬ್ರೇಕ್ಫಾಸ್ಟ್ ರೆಡಿ ಆಗಬೇಕಂತ ಏನಾದರೂ ಅನ್ಸಿದ್ರೆ ಈ ರೀತಿಯಾಗಿ ನಾವು ಏನು ಮಾಡ್ಬೋದು, ನಮ್ಮ ಬ್ರೇಕ್ಫಾಸ್ಟ್ಗಳನ್ನು ನಾವು ಸ್ಮಾರ್ಟಾಗಿ ರೆಡಿ ಮಾಡ್ಕೋಬಹುದು. ಹೆಲ್ದಿಯಾಗೂ ಕೂಡ ಇರುತ್ತೆ. ಹಾಗೇನೆ ಇದಕ್ಕೆ ಜಾಸ್ತಿ ಯಾವುದೇ ರೀತಿಯಾದಂತಹ ಇಂಗ್ರೀಡಿಯೆಂಟ್ ಸಹ ಬೇಕಾಗೋದಿಲ್ಲ, ಹಾಗೆ ಜಾಸ್ತಿ ಟೈಮು ಸಹ ಬೇಕಾಗೋದಿಲ್ಲ. ಇದನ್ನೆಲ್ಲ ತಿಂದು ಮುಗಿಸಿ ಇವಾಗ ಊರಿಗೆ ಹೋಗೋದಕ್ಕೂ ಸಹ ರೆಡಿ ಆಗ್ತಾ ಇದ್ದೀವಿ. ಲಗೇಜ್ ಎಲ್ಲ ಆಲ್ರೆಡಿ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಊರಿಗೆ ಹೋಗ್ಬೇಕಂತಂದರೆ ಸಾಕು, ಆಲ್ರೆಡಿ ಲಗೇಜ್ ಎಲ್ಲ ಬೇಗನೆ ಪ್ಯಾಕ್ ಆಗಿಬಿಟ್ಟಿರುತ್ತೆ.
ಮಕ್ಕಳನ್ನು ಸಹ ರೆಡಿ ಮಾಡಿ ನನ್ನ ಬ್ಯಾಗ್ನ ಸಹ ನಾನು ಪ್ಯಾಕ್ ಮಾಡ್ಕೊಂಡಿದ್ದು ಆಯಿತು. ಸ್ವಲ್ಪ ಬೇಗ ಬೇಗ ಹರಿಬರಿಲೆ ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದು ಆಯಿತು. ಹೋಗೋ ಟೈಮಲ್ಲಿ ಏನೋ ಒಂದು ಮರ್ತಿರ್ತೀವಿ, ಏನೋ ಒಂದು ಸೇರಿಸ್ಕೋಬೇಕಾಗುತ್ತೆ. ಮತ್ತು ಅದಾದ ನಂತರ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನು ನೆನೆ ಹಾಕಿ ಇಟ್ಕೊಂಡಿದ್ದೆ, ಅದನ್ನು ಸಹ ಸ್ಮೂತಿ ಮಾಡಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋಗೋ ಟೈಮಲ್ಲಿ ಕುಡಿತಾ ಇದ್ದೀನಿ. ಸ್ವಲ್ಪ ಗಡಿಬಿಡಿ ಆಗ್ಬಿಡ್ತು. ಮನೇಲಿ ಎಲ್ಲಾದರೂ ಹೋಗ್ಬೇಕಂತ ಹೇಳಿದ್ರೆ ಏನೇನು ಕೆಲಸಗಳಿರುತ್ತೋ ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡಿಬಿಟ್ಟೆ ಹೋಗ್ಬೇಕಿರುತ್ತಲ್ಲ. ಸೊ ಅದನ್ನೆಲ್ಲ ಮಾಡ್ಕೊಳ್ತಾ ನಿಂತ್ಕೊಂಡೆ, ಪೂಜೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಟೈಮ್ ಆಯಿತು. ಸೊ ಕಾರ್ ಬಂದ್ಬಿಟ್ಟಿತ್ತು, ವೆಯ್ಟ್ ಮಾಡೋಕ್ಕಾಗಲ್ಲ ಅಂಥೇಳಿ ಬೇಗ ಬೇಗ ಕುಡಿದ್ಬಿಟ್ಟು ಬೇಗ ಬೇಗ ಹಾಗೇ ಹೊರಟಿದ್ದಾಯಿತು. ಅಂತೂ ಇಂತೂ ಊರಿಗೆ ಹೊರಟ್ವಿ. ಮತ್ತು ಸ್ಮೂತೀಸ್ ರೆಸಿಪಿಯನ್ನು ಆಲ್ರೆಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅಂತೇಳಿ ಇವಾಗ ಅದರ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿಲ್ಲ. ಇವತ್ತೇಗೂ ಸಂಡೇ ಆಗಿದ್ದರಿಂದ ಸಂತೋಷ್ ಅವ್ರು ಸಹ ಫ್ರೀ ಇದ್ದರು. ಹಾಗಾಗಿ ಬಸ್ಸಲ್ಲಿ ಹೋಗ್ತಕ್ಕಂಥದ್ದು ಬೇಡ ಅಂತೇಳಿ ನಾನೇ ಡ್ರಾಪ್ ಮಾಡ್ತೀನಿ ಅಂತೇಳಿ ಅವರೇನೆ ಕರ್ಕೊಂಡೋದ್ರು. ಹಾಗೆ ಬರ್ತಾ ದಾರಿಯಲ್ಲಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಅವ್ರು ಮಾರ್ನಿಂಗ್ ಟಿಫನನ್ನು ತಿಂದಿರಲಿಲ್ಲ, ಹಾಗಾಗಿ ಅಲ್ಲೇ ತಿಂದ್ಬಿಟ್ಟು ಬಂದ್ವಿ. ಆ ಒಂದು ಸ್ವೀಟ್ಸ್ಗಳನ್ನ ನೋಡಿ ಮಕ್ಕಳನ್ನ ಅವ್ರ ಹತ್ರ ಸೆಳೆಯೋದಕ್ಕೆ ಯಾವ ರೀತಿಯಾಗಿ ಡೆಕೋರೇಷನ್ ಆಗಿ ಸ್ವೀಟ್ಗಳನ್ನ ಮಾಡ್ತಾರೆ ಅಂತೇಳಿ ಅಂತೂ ಇಂತೂ ಊರ ಹತ್ರ ಬಂದ್ವಿ. ಬಸ್ಸಲ್ಲಿ ಬರೋದಿದ್ರೆ ಒಂದು 6-7 ಅವರ್ಸ್ ಆಗುತ್ತೆ, ತುಂಬ ಟ್ರಾಫಿಕ್ ಇರುತ್ತಲ್ಲ. ಹಾಗೆಯೇ ಎಲ್ಲೆಲ್ಲೂ ಸಹ ನಿಲ್ಸ್ಕೊಂಡು ಬರೋದ್ರಿಂದ ಏನಾಗ್ಬಿಡುತ್ತೆ, ನಮಗೆ ಬರಬೇಕಂದ್ರೆ 6 ಅವರ್ಸ್ ಆರ್ 7 ಅವರ್ಸ್ ಜರ್ನಿ ಆಗಿಬಿಡುತ್ತೆ. ಕಾರಲ್ಲಿ ಬಂದರೆ ಒಂದು 2 ಅವರ್ಸಲ್ಲೇ ಬಂದ್ಬಿಡ್ಬೋದು. ಸೊ ಹಾಗಾಗಿ ಏನು ಮಾಡಿದ್ವಿ, ತುಂಬ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಡ್ರಾಪ್ ಹಾಕ್ಸ್ಕೊಂಡೇ ಬಂದ್ವಿ. ಅದಾದ ನಂತರ ಇಲ್ಲಿ ಅಮ್ಮ ಮತ್ತು ಅಣ್ಣ ಇಬ್ಬರು ಸೇರಿಕೊಂಡು ಹಲಸಿನ ಹಣ್ಣು ತೊಗೊಂಡು ಬಂದಿದ್ದರು. ಆದರೆ ಕಟ್ ಮಾಡಿ ನೋಡಿದ್ರೆ ಎಲ್ಲ ಹಾಳಾಗ್ಬಿಟ್ಟಿತ್ತು. ಹಲಸಿನ ಹಣ್ಣು ಇಳಿಸ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ನೀಟಾಗಿ ಇಳಿಸ್ಕೊಂಡಿಲ್ಲ, ಒಂದು ಸ್ವಲ್ಪ ಕೆಳಗಡೆ ತಾಕ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಕೆಳಗಡೆ ಬಿದ್ದರೆ ಸ್ವಲ್ಪ ಬಿದ್ರೂ ಸಹ ಅದೇನಾಗ್ಬಿಡುತ್ತೆ, ಹಾಳಾಗುತ್ತೆ. ಹಾಗಾಗಿ ಕಟ್ ಮಾಡಿದ್ರೆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಹಣ್ಣಾಗಿದೆ ಅಂತ ನೋಡಿದ್ರೆ ಅದು ತುಂಬ ಹಾಳಾಗಿತ್ತು. ಏನು ಸಿಗುತ್ತೋ ಅದನ್ನೇ ಒಂದು ಸ್ವಲ್ಪ ತಿಂದು ಅದಾದ ನಂತರ ನೈಟ್ ಡಿನ್ನರ್ಗೆ ಕುಷ್ಕವನ್ನು ಪ್ರಿಪೇರ್ ಮಾಡ್ಕೊಂಡಿದ್ವಿ. ಆ ರೆಸಿಪಿಯನ್ನು ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ, ಶೇರ್ ಮಾಡ್ಕೊಳ್ಳುವಷ್ಟು ವ್ಯವಸ್ಥೆ ಇಲ್ಲ, ಮತ್ತು ಯಾವುದೇ ರೀತಿಯಾದಂಥ ಸ್ಟ್ಯಾಂಡ್ಗಳನ್ನು ತಗೊಂಡು ಬಂದಿರಲಿಲ್ಲ. ಹಾಗಾಗಿ ಅದನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ನಾನು ಈ ರೆಸಿಪಿಯನ್ನು ಖಂಡಿತ ನಾನು ಮನೆಗೆ ಹೋದ್ಮೇಲೆ ಮಾಡಿ ನಿಮ್ಮ ಜೊತೆನೂ ಸಹ ಶೇರ್ ಮಾಡ್ಕೊಳ್ತೀನಿ. ಇದಕ್ಕೆ ಜಾಸ್ತಿ ಯಾವುದೇ ರೀತಿಯಾದಂತಹ ತರಕಾರಿನೂ ಸಹ ಬೇಕಾಗಲ್ಲ, ಮತ್ತು ಜಾಸ್ತಿ ಟೈಮು ಸಹ ಬೇಕಾಗಲ್ಲ. 1 ಪಾಟ್ ರೆಸಿಪಿ ಅಂತ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ ಮತ್ತು ಬೇಗನೂ ಸಹ ಮಾಡ್ಕೋಬೋದು. ಹಾಗಾಗಿ ಏನು ಮಾಡೋದು, ನೈಟ್ 1 ಟೈಮ್ಗೆ ಏನು ಸಾಂಬಾರು ಮಾಡ್ಕೊಳ್ಳೋದು, ಎಲ್ಲರೂ ಸೇರಿ ಕುಷ್ಕನೇ ತಿನ್ನೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಪ್ರಿಪೇರ್ ಮಾಡಿಕೊಂಡು ಜೊತೆಯಲ್ಲೇ ತಿಂದ್ವಿ. ಜೊತೆಯಲ್ಲಿ ತಿಂದಾದ ನಂತರ ಎಲ್ಲರೂ ಸಹ ಎಲ್ಲ ಪಾತ್ರೆಗಳೆಲ್ಲ ತೊಳೆದು ಕ್ಲೀನ್ ಮಾಡಿಟ್ಟು ನಂತರ ಮಲ್ಗೋದು ಬೇಡ, ಸ್ವಲ್ಪ ಊಟ ಆದ ನಂತರ ಓಡಾಡೋಣ ಅಂಥೇಳಿ ಏನು ಮಾಡಿದ್ವಿ, ಹೊರಗಡೆ ಬಂದ್ವಿ. ಚಂದ್ರನ ಒಂದು ಏನೋ ಅಂತಾರಲ್ಲ, ಆ ತಂಪಾದ ಗಾಳಿಯ ಒಂದು ವಾತಾವರಣದಲ್ಲಿ ಒಳಗಡೆ ಅಂತೂ ತುಂಬಾ ಸೆಕೆ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಮಕ್ಕಳು ನಾವು ಎಲ್ಲರೂ ಸಹ ಜೊತೆಲಿ ಸೇರಿಕೊಂಡು ಮಾತಾಡಿಕೊಂಡು ಒಂದು ಅರ್ಧ ಗಂಟೆಗಳ ಟೈಮು ವಾಕನ್ನು ಮಾಡಿದ್ದು ಆಯಿತು. ಸಾಮಾನ್ಯವಾಗಿ ಇವಾಗ ಬ್ಯಾಂಗ್ಳೂರಲ್ಲೇ ಇರ್ತೀವಲ್ವ, ಅಣ್ಣನ ಮಕ್ಕಳು ಮತ್ತು ನಮ್ಮ ಮಕ್ಕಳು ಎಲ್ಲರೂ ಸಹ ದೂರನೇ ಇರ್ತಾರೆ. ಸೊ ಯಾವಾಗ ಈ ಥರ ಲೀವ್ ಸಿಗುತ್ತೋ ಆ ಒಂದು ಟೈಮಲ್ಲಿ ಏನು ಮಾಡ್ತೀವಿ, ಮಾತಾಡಿಕೊಂಡು ಒಟ್ಟಿಗೆ ಹೋಗೋಣ ಊರಿಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಒಟ್ಟಿಗೆ ಊರಿಗೆ ಬರ್ತೀವಿ. ಬಂದಾದ ನಂತರ ಒಂದು ವೀಕ್, ಒಂದು 15 ಡೇಸ್ ಎಷ್ಟು ದಿನ ಟೈಮ್ ಸ್ಪೆಂಡ್ ಮಾಡಬೇಕಂತ ಅನಿಸುತ್ತೋ ಅಷ್ಟು ದಿನ ಎಲ್ಲರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ಅದಾದ ನಂತರ ಎಲ್ಲಾದರೂ ಸುತ್ತಾಡೋದಿದ್ರೆ, ಹೊರಗಡೆ ಎಲ್ಲಾದರೂ ಹೋಗೋದಿದ್ರೆ, ಮಕ್ಕಳಿಗೆ ಏನಾದರೂ ಸುತ್ತಮುತ್ತ ಪ್ಲೇಸಸ್ ಏನಾದರೂ ತೋರಿಸೋದಿದ್ರೆ ಎಲ್ಲವನ್ನು ಸಹ ಸುತ್ತಾಡ್ಕೊಂಡು ಏನು ಮಾಡ್ತೀವಿ ನಾವು ಮತ್ತು ನಮ್ಮ ಊರುಗಳಿಗೆ ಮತ್ತೆ ರಿಟರ್ನು ಹೊರಡ್ತೀವಿ. ಯಾಕಂದರೆ ಬ್ಯಾಂಗ್ಳೂರಲ್ಲಿ ಇಷ್ಟೊಂದು ಫ್ರೀಡಮ್ ಎಲ್ಲ ಸಿಗಲ್ಲ ಅಲ್ಲ. ಮತ್ತು ಮಕ್ಕಳಿಗೆ ಹಳ್ಳಿ ಅಂತ ಹೇಳಿದ್ರೇ ಮತ್ತು ಅಜ್ಜಿ ಮನೆ ಅಂತ ಹೇಳಿದ್ರೇ ತುಂಬ ಇಷ್ಟ ಇರುತ್ತಲ್ಲ. ಸೊ ಹಾಗಾಗಿ ಏನು ಮಾಡ್ತೀವಿ, ನಾವು ಇಲ್ಲಿಗೆ ಬರ್ತೀವಿ. ಪ್ರತಿಯೊಬ್ಬರಿಗೂ ಸಹ ಇದೊಂದು ಬಾಲ್ಯದ ನೆನಪುಗಳಾಗಿ ಉಳಿದ್ಬಿಡುತ್ತೆ ಅಲ್ವಾ. ಹಾಗಾಗಿ ಇದಾಗಿತ್ತು ಇವತ್ತಿನ ನನ್ನ ದಿನ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್.